ಭೀಮಣ್ಣ ಖಂಡ್ರೆ ಅವರು ಬಹಳ ದೀರ್ಘಕಾಲ ಕರ್ನಾಟಕದಲ್ಲಿ ಸಮಾಜ ಸೇವೆಯನ್ನು ಮಾಡಿದಂಥವರು. ಅವರು 1953ನೇ ಇಸ್ವಿನಲ್ಲೇ ವಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿದ್ದರು. ಆಮೇಲೆ 62ರಲ್ಲಿ ಶಾಸಕರಾಗಿ 4 ಬಾರಿ ಶಾಸಕರಾಗಿದ್ದರು. ಆಮೇಲೆ 2 ಬಾರಿ ಮೇಲ್ಮನೆಯ ಸದಸ್ಯರಾಗಿದ್ದರು. ಒಮ್ಮೆ ಮಾತ್ರ ಮಂತ್ರಿಯಾಗಿದ್ದರು. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಯಾಗಿದ್ದರು. ಒಮ್ಮೆ ಮಂತ್ರಿಯಾಗಿದ್ದರು. ಅವರು ಸಮಾಜವಾದಿ ತತ್ವಗಳಿಂದ ಪ್ರೇರೇಪಣೆಯನ್ನು ಪಡೆದಿರುವಂಥವರು. ಅದಕ್ಕಾಗಿ ಇಡೀ ಜೀವನದಲ್ಲಿ ಬಹಳ ಸರಳವಾಗಿ ಸ್ವಾಭಿಮಾನಿಯಾಗಿ ರಾಜಕಾರಣ ಮಾಡಿದ್ದಾರೆ. ಬರೀ ರಾಜಕಾರಣ ಅಷ್ಟೇ ಅಲ್ಲ, ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದರು ಮತ್ತು ಸಹಕಾರ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಕೆಲಸವನ್ನು ಮಾಡಿದರು. ಬಹುಶಃ ಅವರು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರೇಪಿತ ಆಗಿದ್ದಂಥ ವ್ಯಕ್ತಿ. ಕೊನೆ ಗಳಿಗೆವರೆಗೂ ಕೂಡ ನಿಷ್ಠುರವಾದಿ, ನೇರನುಡಿಯ, ಪ್ರಾಮಾಣಿಕರಾದ ಅವ್ರ ಕ್ಷೇತ್ರ ಏಕೀಕರಣದಲ್ಲಿ ಹೋರಾಟವನ್ನು ಮಾಡಿದಂಥವ್ರು. ಬಹುಶಃ ಇವತ್ತು ಬೀದರ್ ಕರ್ನಾಟಕದಲ್ಲಿ ಉಳಿದಿದ್ರೆ ಅವರ ಹೋರಾಟದ ಫಲ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ. ಆಮೇಲೆ ಅವರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಏಕೀಕರಣದಲ್ಲೂ ಕೂಡ ಆಮೇಲೆ ವಿಮೋಚನಾ ಇದರಲ್ಲೂ ಕೂಡ ಭಾಗವಹಿಸಿದಂಥವರು, ಹೋರಾಟದಲ್ಲಿ ಭಾಗವಹಿಸಿದಂಥವರು. ಅವ್ರ ಜೀವನದ ಉದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಂಥವರು. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದ್ದರು. ಜೊತೆಗೆ ಸಹಕಾರ ಕ್ಷೇತ್ರದಲ್ಲೂ ಕೂಡ ಇವತ್ತು BSSK ಶುಗರ್ ಫ್ಯಾಕ್ಟರಿ ಅವರೇ ಸ್ಥಾಪನೆ ಮಾಡಿದ್ದು, ಮತ್ತು ಮಹಾತ್ಮ ಗಾಂಧಿ ಶುಗರ್ ಫ್ಯಾಕ್ಟರಿನೂ ಕೂಡ ಅವರೇ ಮಾಡಿದ್ದು. ಸೊ ಹೀಗೆ ಸಹಕಾರ ಕ್ಷೇತ್ರ, ಶಿಕ್ಷಣ, ರಾಜಕಾರಣ ಹೀಗೆ ತಮ್ಮನ್ನು ತೊಡಗಿಸಿಕೊಂಡು ಬಹಳ ದೀರ್ಘಕಾಲ ರಾಜಕಾರಣವನ್ನು ಮಾಡಿದ್ದು. ನಾನು ಅವರ